ಇಲ್ಲಿವರೆಗೆ ಸುಮಾರು 17 ರೋಗಗಳಿಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಕಲಿತಿದ್ದೆ. ಕೆಲವೊಂದು ಹೊಸದಾಗಿ
ಥೈರಾಯ್ಡ್ ಸಲುವಾಗಿ. ಯೋಗ ಫಾರ್ ವೇಟ್ ಲಾಸ್, ಯಾರಿಗೆ ವೇಟ್ ಜಾಸ್ತಿ ಇರ್ತದೆ ಅವ್ರಿಗೆ ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯೋಗ ಫಾರ್ ಶುಗರ್, ಯೋಗ ಫಾರ್ ಮೈಗ್ರೇನ್ಸ್ ತಲೆನೋವುಗಳಿಗೆ, ಯೋಗ ಫಾರ್ ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಹಾಳುಗಳಾಗಿರ್ತಲ್ಲ ಅವರಿಗೆ, ಯೋಗ ಫಾರ್ ಹಾರ್ಟ್ ಹೃದಯ ತೊಂದರೆಗಳಿದ್ದವರಿಗೆ, ಯೋಗ ಫಾರ್ ಕ್ಯಾನ್ಸರ್ ಆದವರಿಗೆ, ಯೋಗ ಫಾರ್ ಅಸ್ತಮಾ ಇದ್ದವರಿಗೆ, ಯೋಗ ಫಾರ್ ಶಿಯಾಟಿಕಾ, ಯೋಗ ಫಾರ್ ಟ್ಯೂಬರ್ಕ್ಯುಲೋಸಿಸ್ TB ಆದವರಿಗೆ, ಯೋಗ ಫಾರ್ ಸ್ಟ್ರೋಕ್ ಮೆದುಳಿಗೆ ರಕ್ತ ನಿಂತು ಹೋಗಿತ್ತಂತಂದ್ರೆ, ಯೋಗ ಫಾರ್ ಪಾರ್ಕಿನ್ಸನ್ ನರಮಂಡಲದ ಕಾಯಿಲೆಗಳಿಗೆ, ಯೋಗ ಫಾರ್ ಕಾನ್ಸ್ಟಿಪ್ಷನ್ ಅಂದರೆ ಮಲಬದ್ಧತೆ, ಯೋಗ ಫಾರ್ ಯಕೃತ್ತಿನ ಅಂದರೆ ಸಿರೋಸಿಸ್, ಯೋಗ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಹೃದಯ ರಕ್ತ ನಾಳದ ಕಾಯಿಲೆ. ಇವತ್ತು ಯೋಗ ಫಾರ್ ಮೆದುಳಿನ ಅಲ್ಮೈಜರ್ಸ್ ಅಂದರೆ ಮೆದುಳಿನ ತೊಂದರೆಗಳಾದಂಥವ್ರಿಗೆ ಯಾವ ಆಸನಗಳು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಹೀಗೆ ಈ ಅಲ್ಝೈಮರ್ಸ್ ಅಥವಾ ಅಲ್ಝೈಮರ್ ಅಂತ ಹೇಳ್ತಾರೆ, ಈ ಮೆದುಳಿನ ಸ್ಥಿತಿಯಾಗಿದೆ. ಅಲ್ಝೈಮರ್ಸ್ ಕಾಯಿಲೆ ಮೆದುಳಿನ ಸ್ಥಿತಿಯಾಗಿದ್ದು ಸ್ಮರಣೆ, ಆಲೋಚನೆ, ಕಲಿಕೆ ಮತ್ತು ಸಂಘಟನಾ ಕೌಶಲ್ಯಗಳನ್ನು ಇದು ನಿಧಾನವಾಗಿ ಹಾನಿಗೊಳಿಸುವಂಥದ್ದು. ಈ ಅಲ್ಝೈಮರ್ಸ್ ಕಾಯಿಲೆಯಿಂದ ಮೆದುಳಿನ ಸ್ಥಿತಿಯಾಗಿದ್ದು ಸ್ಮರಣೆ, ನೆನಪಿನ ಶಕ್ತಿ, ಆಲೋಚನೆ, ವಿಚಾರಗಳನ್ನು, ಕಲಿಕೆಗಳನ್ನು, ಸಂಘಟನಾ ಕೌಶಲ್ಯಗಳನ್ನು ನಿಧಾನವಾಗಿ ಹಾನಿಯನ್ನು ಮಾಡುವಂಥ ಇದು ಅಲ್ಝೈಮರ್ಸ್ ಕಾಯಿಲೆ. ಈ ಕಾಯಿಲೆ ಇದು ಬುದ್ಧಿ ಮಾಂದ್ಯತೆಯ ಸಾಮಾನ್ಯ ಕಾರಣವಾಗಿದೆ. ಇದು 65 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 6% ಜನರ ಮೇಲೆ ಪರಿಣಾಮ ಬೀರುತ್ತದೆ. ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ 65 ವಯಸ್ಸಿನವರು 6.9 ಮಿಲಿಯನ್ ಜನರು ಕಾಯಿಲೆಯೊಂದಿಗೆ ಈಗ ಬಳಲ್ತಾ ಇದ್ದಾರೆ. ಈ ಕಾಯಿಲೆ ಅಲ್ಝೈಮರ್ಸ್ ಡಿಸೀಸ್ ಎಂದರೆ ವಯಸ್ಸಾಗುತ್ತಿರುವಾಗ ಮೆದುಳಿನ ಮೇಲೆ ಪರಿಣಾಮ ಬೀರುವ ಒಂದು ಕ್ರಮೇಣ ಹೆಚ್ಚಾಗುತ್ತಿರುವ ವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ. ಇದು ಸ್ಮರಣೆ, ಆಲೋಚನೆ, ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಇದರ ಅಂತಿಮ ಪರಿಣಾಮವೆಂದರೆ ವ್ಯಕ್ತಿಯ ಅರಿವು ನಷ್ಟವಾಗುವುದು ಮತ್ತು ಬುದ್ಧಿಮಾಂದ್ಯತೆ ಉಂಟಾಗುವುದು. ಎಷ್ಟೋ ಮಂದಿ ಮನೆ ಬಿಟ್ಟು ಹೋದ ನಂತರ ಅವರು ಮನೆ ತಿರುಗಿ ಬರಲಿಕ್ಕೆ ಆಗೋದಿಲ್ಲ. ಇದು ಯಾವ ಕಾಯಿಲೆ ಅಂತಂದರೆ ಇದು ಮೆದುಳಿನ ಸ್ಥಿತಿ, ಇದು ಅಲ್ಝೈಮರ್ಸ್ ಕಾಯಿಲೆನೇ. ಇದು ಮನೆಗೆ ಅವ್ರು ನೆನಪುವುದಿಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಹೋಗ್ಬಿಡ್ತದೆ. ಅವರು ಮನೆ ಸರಿಗೆ ನೆನಪಾಗೋದಿಲ್ಲ. ಎಷ್ಟೋ ಮಂದಿ ದಾರಿ ವಯಸ್ಸರ ಕಳ್ಕೊಂಡ್ಬಂದು ಮನೆಯಿಂದ ಗೊತ್ತಾಗ್ತದಿಲ್ಲ, ಅಲ್ಲೇ ಕೂತ್ಬಿಟ್ಟಿರ್ತಾರೆ. ಈ ರೋಗದಿಂದ ಬಳಲುತ್ತಿರುವವರು ಅಂಥವ್ರು. ರೋಗ ಲಕ್ಷಣಗಳು ಹೇಗತ್ತಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗುವುದು, ಗೊಂದಲ, ದಿನಬಳಕೆ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುವುದು ಮುಖ್ಯ ಲಕ್ಷಣಗಳಾಗಿವೆ. ಪ್ರಾರಂಭದಲ್ಲಿ ತೀವ್ರತರವಾದ ಹಂತದಲ್ಲಿ ವ್ಯಕ್ತಿಯ ಸಂವಹನ ನಡೆಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು. ಸಂಪೂರ್ಣವಾಗಿ ಇತರರ ಮೇಲೆ ಅವರು ಮತ್ತೊಬ್ಬರ ಮೇಲೆ ಅವಲಂಬಿತರಾಗ್ತಾರೆ. ಊಟ ಸರಿ ಮಾಡಿದ ನೆನಪಿರಾಗಲ್ಲ, ಊಟನ ಮಾಡಿಸ್ಬೇಕು, ಹುಡುಗಿ ನೆನಪಿರಾಗಲ್ಲ, ಹುಡುಗಿ ತೊಗೊಳಕ್ಕಾಗೋದಿಲ್ಲ. ಇದು ಬುದ್ಧಿಮಾಂದ್ಯತೆಗೆ ಸಾಮಾನ್ಯ ಕಾರಣವಾಗಿದೆ. ಪ್ರಸ್ತುತಕ್ಕೆ ನಿಖರವಾದ ಚಿಕಿತ್ಸೆ ಇಲ್ಲವಾದರೂ ರೋಗ ಲಕ್ಷಣಗಳನ್ನು ನಿರ್ವಹಿಸಲಿಕ್ಕೆ ಔಷಧಿಗಳು ಅದಾವ. ಇದಕ್ಕೆ ಮುಖ್ಯವಾಗಿ ಯೋಗವನ್ನು ಮಾಡಿದರೆ ಈ ಅಲ್ಝೈಮರ್ ಮೆದುಳಿನ ಸ್ಥಿತಿಯನ್ನು ನಿವಾರಣೆ ಮಾಡ್ಕೋಬಹುದು ಅಥವಾ ಇದು ಬರದಂತೆ ತಡೆಗಟ್ಟಬಹುದು. ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಇವತ್ತು ಕಲಿಯೋಣ. ಈ ರೀತಿ ಮೊದಲು ಉತ್ತಾನ ಎದ್ದೇಳಬೇಕು, ನಿಧಾನವಾಗಿ ಹೇಳಬೇಕು. ಮೊದಲನೇದು ಈ ರೀತಿ ನಿಲ್ಲಬೇಕು. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಹಾಕಿದ್ರೆ ನಿಧಾನವಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಶಕ್ತಿ ಅನುಸಾರ ಮಾಡಿ.
ಹಿಂಗ ಮಾಡಬೇಕು ಅಂತೇನಿಲ್ಲ. ನಿಧಾನವಾಗಿ ಎರಡೂ ಕೈಗಳು ಮೇಲ್ಗಡೆ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ, ಎರಡೂ ಕೈಗಳು ಕಿವಿ ಕೆಳಗಿರಲಿ, ನಮ್ಮ ಏನು ದೃಷ್ಟಿ ಎದುರುಗಡೆ ಇರಲಿ, ಹಿಂಬಡ ಎತ್ತಿರಬೇಕು. ಈ ರೀತಿ 2-3 ಸಲ ಮಾಡಬೇಕು. ಈ ರೀತಿ ತಾಡಾಸನ ಮಾಡಬೇಕು. ಆಮೇಲೆ ವೃಕ್ಷಾಸನ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಈ ರೀತಿ ಎಡಗಾಲನ್ನು ಎತ್ತುವುದು. ಇಲ್ಲದ್ರೆ ನಿಮಗೆ ವಯಸ್ಸಾಗಿರ್ತಂದ್ರೆ ಏನು ಮಾಡೋದು, ಗೋಡೆ ನಿಂತು ಮಾಡಬಹುದು. ಬಲಗಾಲನೆತ್ತಿ ಎಡ ತೊಡೆಯ ಮೇಲೆ ಇಡುವುದು. ಇದನ್ನ ನಿಧಾನ ಮಾಡಬೇಕು. ಈ ರೀತಿ ಮೊದಲು ಬ್ಯಾಲೆನ್ಸ್ ಅನ್ನು ಪಡ್ಕೋಬೇಕು. ಈ ರೀತಿ ಮಾಡೋದು. ಆಮೇಲೆ ಪಾದಹಸ್ತಾಸನ ಮಾಡೋದು. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಅಂದಾಗ ಈ ರೀತಿ ಕೈಗಳನ್ನು ನಿಧಾನವಾಗಿ ಈ ರೀತಿ ಮಾಡಬೇಕು. ಎರಡೂ ಕೈಗಳನ್ನು ಮೇಲ್ಗಡೆ ಈ ರೀತಿ ಎತ್ತಬೇಕು. ಈ ರೀತಿ ಎರಡೂ ಕೈಗಳನ್ನು ಪಾದದ ಹತ್ತಿರ ತರಬೇಕು. ನಮ್ಮ ಹಣೆಯನ್ನು ಮೊಣಕಾಲಿನ ಹತ್ತಿರ ಎತ್ತಬೇಕು. ಇನ್ನು ಅರ್ಧ ಚಕ್ರಾಸನ ಮಾಡೋದು. ಎರಡೂ ಕೈಗಳು ಈ ರೀತಿ ಇರಲಿ. ನಿಮ್ಮ ಶಕ್ತಿ ಅನುಸಾರ ಮೇಲಿನ ಕೆಳಗಿನ ಭಾಗ, ನಡದಿಂದ ಕೆಳಗಿನ ಭಾಗ ಸೀದಾ ಇರಬೇಕು. ಈ ನಡದಿಂದ ಹಿಂದಿನ ಭಾಗನ ಬಗ್ಗಿಸ್ಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತಷ್ಟ ಹಿಂದ್ಗಡೆ ಬಗ್ಗಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈ ರೀತಿ ಮಾಡಬಹುದು. ಮತ್ತು ಸೂರ್ಯ ನಮಸ್ಕಾರವನ್ನು ಸಹ ಮಾಡಬಹುದು. ಇಲ್ಲಿ ಓಂ ಮಿತ್ರ ಮಂತ್ರಗಳನ್ನು ಹೇಳ್ತಾ ಮಾಡಿದರೆ ಒಳ್ಳೆಯದು. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ,
ವಿಶ್ರಾಂತಿ ಹೋಗಿ ಈ ರೀತಿ ಕಾಲುಗಳಾಗಲಿ ನಮ್ಮ ಕುತ್ತಿಗೆ ಹಿಂದುಗಡೆ ಚಿತ್ರದಲ್ಲಿ ಎರಡು ಕಾಲನ್ನು ಕೂಡಿಸಿ ಸ್ವಲ್ಪ ಮಾಡಬಹುದು. ಆಮೇಲೆ ಅರ್ಧ ಪಶ್ಚಿಮ ತಾಸನ ಈ ರೀತಿ ಮಾಡಿ ಈಗ ಪೂರ್ಣ ಪಶ್ಚಿಮ ತಾಸನ ಏನು ಮಾಡಬೇಕು, ಕೈಗಳನ್ನು ಈ ರೀತಿ ಲಾಕ್ ಮಾಡಿ ಮಾಡಬಹುದು. ಅಥವಾ ಈ ರೀತಿ ಪಶ್ಚಿಮೋತ್ತಾಸನ ಮಾಡುವುದು. ಆಮೇಲೆ ವಜ್ರಾಸನ, ಈ ರೀತಿ ವಜ್ರಾಸನ ಕೂತ್ಕೊಳ್ಬೋದು. ಆಮೇಲೆ ಶಶಾಂಕಾಸನ, ಕ್ಯಾರಿ ಪೋಷನ್ ಅಂತಾರೆ. ಇದು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು. ಬೇಜಾರಾದಾಗ ಮಾನಸಿಕವಾಗಿ ಬರುವವರಿಗೆ ಈ ಆಸನ ಒಳ್ಳೆಯದು. ಅನಂತರ ಪದ್ಮಾಸನ ಮಾಡುವುದು. ಈ ರೀತಿ ಪದ್ಮಾಸನ ಕೂತ್ಕೊಳ್ಬೋದು. ಆಮೇಲೆ ಈ ರೀತಿ ಮಾಡಿ ಕುಂತ್ರುವುದು. ಆಮೇಲೆ ಉಷ್ಟ್ರಾಸನ ಮಾಡುವಾಗ ಈ ರೀತಿ ವಜ್ರಾಸನ ಕುಳಿತು ಮೊದಲು ಅರ್ಧ ಉಷ್ಟ್ರಾಸನ ಮಾಡುವಾಗ ಈ ರೀತಿ ಕೈಯಲ್ಲಿ ನೆಲದ ಮೇಲೆ ಆಮೇಲೆ ಪೂರ್ಣ ಉಷ್ಟ್ರಾಸನ ಮಾಡುವುದು. ಬಲಗೈಯಿಂದ ಬಲಗೈಯಲ್ಲಿ ಮುಂದೆ ಇಟ್ಬೋದು. ಈ ರೀತಿ ಪೂರ್ಣ ಉಷ್ಟ್ರಾಸನ ಮಾಡುವುದು. ಆಮೇಲೆ ಭುಜಂಗಾಸನ ಮಾಡುವುದು. ಈ ರೀತಿ ಭುಜಂಗಾಸನ ಮಾಡುವುದು. ಅಥವಾ ಎಡ ಹಸ್ತದಿಂದ ಈ ರೀತಿ ಸ್ವಲ್ಪ ಮಾಡುವುದು. ಆಮೇಲೆ ಎರಡು ಕಾಲನ್ನು ಏನು ಮಾಡಿ ಈಗ ಉತ್ಥಾನ ಪಾದಾಸನ ಮಾಡೋಣ. ಈ ರೀತಿ ಆಮೇಲೆ ನಿಧಾನವಾಗಿ ಅರ್ಧ ಹಲಾಸನ, ಆಮೇಲೆ ಸರ್ವಾಂಗಾಸನ, ಆಮೇಲೆ ಪೂರ್ಣ ಹಲಾಸನ, ಆಮೇಲೆ ನಿಧಾನವಾಗಿ ಹೀಗೆ ಮಾಡೋದು. ಶೀರ್ಷಾಸನ ಮಾಡಬೇಕು. ಇದಕ್ಕೆ
ಥರ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು ಸರ್ವಾಂಗಾಸ ಶೀರ್ಷಾಸನ. ಈ ರೀತಿ ಕೈಗಳು ಇರಲಿ, ಕಾಲುಗಳು ಈ ರೀತಿ ಇರಲಿ, ನಿಧಾನವಾಗಿ ಶೀರ್ಷಾಸನ ನಿಧಾನವಾಗಿ ಮಾಡಬೇಕು. ಈ ರೀತಿ ಇಷ್ಟು ಆಸನಗಳನ್ನು ಮಾಡಿದರೆ ಸಾಕು. ಯಾವ ಆಸನ ಮಾಡಬೇಕು ಅಂದರೆ ವೃಕ್ಷಾಸನ, ತಾಡಾಸನ, ತ್ರಿಕೋಣಾಸನ, ಚೇರ್ ಪೊಸಿಷನ್ಗಳು, ಚಕ್ರಾಸನಗಳು, ಪಾದಹಸ್ತಾಸನ, ಸೂರ್ಯ ನಮಸ್ಕಾರ, ವಜ್ರಾಸನ, ಉಷ್ಟ್ರಾಸನ, ಪದ್ಮಾಸನ, ಪಶ್ಚಿಮೋತ್ತಾಸನ, ಭುಜಂಗಾಸನ, ಸರ್ವಾಂಗಾಸನ, ಹಲಾಸನ, ಶೀರ್ಷಾಸನ. ಇನ್ನು ಅನುಲೋಮ ವಿಲೋಮ, ಬಾಂಬಳಿ ಧ್ಯಾನವನ್ನು ಮಾಡೋಣ. ಈಗ ಹೋಗ ಇದಕ್ಕೆ ಅನುಲೋಮ ವಿಲೋಮ ಮಾಡಬೇಕು. ಎಡಗಡೆ ಉಸಿರನ್ನು ಕೇಳ್ಬೇಕು. ತಗೊಂಡ್ಗಡೆ ಹಾಗೆಯೇ ನಿಲ್ಲಿಸುವುದು. ಎಡ ಮೂಗನ್ನು ಮುಚ್ಚೋದು, ಬಲಗಡೆ ಬಿಡೋದು. ಬಿಟ್ಟ ನಂತರ ಮತ್ತೆ ಖಾಲಿ ಹೊಟ್ಟೆಲೆ ಹಾಗೆ ನಿಲ್ಲಿಸಬೇಕು. ಮತ್ತೆ ಸ್ವಲ್ಪ ನಂತರ ಬಲಗಡೆ ಉಸಿರನ್ನು ತೆಗೆದುಕೊಳ್ಳಬೇಕು. ಈ ರೀತಿ ಕಂಟಿನ್ಯೂ ಮಾಡಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಇದನ್ನು ಮಾಡುವಾಗ 72,72,210 ನರನಾಡಿ ಒಳಗೆ ಬ್ಲಡ್ ಸರ್ಕ್ಯುಲೇಟ್, ನಮ್ಮ ರಕ್ತ ಸಂಚಾರ ಆಗುತ್ತೆ, ಪ್ರಾಣಶಕ್ತಿ ಶರೀರ ತುಂಬಲ ಹೋಗ್ತದೆ. ಈ ರೀತಿ ಇನ್ನು 5 ನಿಮಿಷವು, 10 ನಿಮಿಷವು, 15 ನಿಮಿಷವು, ಅರ್ಧ ತಾಸು, 30 ನಿಮಿಷಕ್ಕೆ ನಿಧಾನವಾಗಿ ಮಾಡಬಹುದು. ನಿಧಾನವಾಗಿ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವುದನ್ನ ಓಂ ತೆಗೆದುಕೊಳ್ಬೇಕು. ಬಿಡುವ ಮುಂದೆ ಓಂ ತೆಗೆದುಕೊಳ್ಳಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಅಥವಾ ಏನಾದರೂ ವಿಚಾರಗಳು ಬಂದರೆ ಅದನ್ನು ಬೆನ್ನತ್ತಿ ಹೋಗಬೇಕು. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಅನುಲೋಮ ವಿಲೋಮವೂ ಆಗಿರಬೇಕು. ಇದರ ಜೊತೆ ಧ್ಯಾನವೂ ಆಗಿರಬೇಕು. ಮನಸ್ಸನ್ನು ಏಕೀಕರಿಸುವುದು. ಪತಂಜಲಿ ಮುನಿಗಳು ಏನು ಹೇಳಿದ್ರು? ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರಬೇಕು. ಕಠಿಣ ತ್ರಾಸ ಮಾಡ್ಕೊಂಡ ಆಸನಗಳನ್ನು ಮಾಡಾಗಿಲ್ಲ, ತ್ರಾಸ ಮಾಡ್ಕೊಂಡ ಪ್ರಾಣಾಯಾಮಗಳು ಮಾಡಾಗಿಲ್ಲ. ಅದಕ್ಕೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದರು. ಎಲ್ಲವನ್ನ ಆನಂದವಾಗಿ ಅನುಭವಿಸುವುದು. ಕಷ್ಟಪಟ್ಟು ಮಾಡಾಗಿಲ್ಲ, ಇಷ್ಟಪಟ್ಟು ಮಾಡಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ ಆಸನಗಳನ್ನು, ಪ್ರಾಣಾಯಾಮಗಳನ್ನು ಮಾಡಬೇಕು. ಈ ರೀತಿ ಅನುಲೋಮ ವಿಲೋಮ ಮಾಡಬೇಕು. ಈಗ ಬ್ರಾಹ್ಮಣಿ ಮಾಡೋಣ.
ಪ್ರಾಣಾಯಾಮ, 60% ಧ್ಯಾನ ಮಾಡಬೇಕು. ಹೆಚ್ಚೆಚ್ಚಿ ಸಮಯವನ್ನು ಧ್ಯಾನಕ್ಕೆ ಕಳೆಯಬೇಕು. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಇರಬೇಕು. ಏನಾದರೂ ವಿಚಾರವು ಬಂದರೆ ಅದಕ್ಕೆ ಬೆನ್ನು ಹತ್ತಿ ಹೋಗಬೇಡಿ. ಪುನಃ ನಿಮ್ಮ ಗಮನ ಉಸಿರಾಟದಲ್ಲಿರಬೇಕು. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಬೇಗರೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ರೂಪೆ ಗಮನಿಸಿ, ಕಣ್ಣೀರಾಡಿಸಿ, ಈಗ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸಾಮೂಹಿಕವಾಗಿ ಕೈ ನೀರು ಕೊಟ್ಕೊಳ್ಳಿ. ಶುಭವಂದನೆಗಳು ಸಲ್ಲಿಸುತ್ತಾ, ಸುಮಾರು 17 ರೋಗಗಳಿಗೆ ಯಾವ್ಯಾವ ಆಸನ ಮಾಡಬೇಕು ಅನ್ನೋದನ್ನು ಕಲಿತಿದ್ದೇವೆ. ಮತ್ತೆ ನಾಳೆ 6:30 ಗಂಟೆಗೆ ಏನು ಮಾಡೋಣ, ಯಾವ ರೋಗಕ್ಕೆ ಅಂದರೆ ಯೋಗ ಫಾರ್ ಬ್ಲಡ್ ಪ್ರೆಷರ್, ಈ ರಕ್ತದೊತ್ತಡಕ್ಕೆ ಯಾವ ಆಸನ ಮಾಡಬೇಕು ಅನ್ನೋದು ಕಲಿಯೋಣ. ಈ ಎಲ್ಲ ಪುನಃ ನೀವೆಲ್ಲ 17 ರೋಗಗಳಿಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದಂತಂದ್ರೆ ನೀವು ನೋಡಬೇಕಾಗಿತ್ತಂದ್ರೆ ಯೋಗ SKH ಅಥನಿ ಯೂಟ್ಯೂಬ್ದಲ್ಲಿ ನೋಡ್ಬೋದು, ಅಥವಾ SK ವಿಳಕ್ನವರು ಫೇಸ್ಬುಕ್ದಲ್ಲಿಯೂ ಸಹ ನೋಡ್ಬೋದು. ಅದಕ್ಕೆ ತಾವೆಲ್ಲ ಈ ರೋಗದಿಂದ ಬಳಲುವವರಿಗೆ, ರೋಗಕ್ಕೆ ತುತ್ತಾದವರಿಗೆ ತಾವೆಲ್ಲ ಯೋಗ SKH ಅಥನಿ ಯೂಟ್ಯೂಬನ್ನು ನೋಡಲಿ, ಕಲೀಲಿ, ಆರೋಗ್ಯವಾಗಿರಲಿ. ಎಲ್ಲರೂ ಆರೋಗ್ಯವಾಗಿರುವ ಸಹಾಯ ನಿಮ್ಮದಾಗಬೇಕು. ಅದೊಂದು ಪುಣ್ಯ ನಿಮಗೆ ತಟ್ಟುತ್ತದೆ. ಎಲ್ಲರೂ ಆರೋಗ್ಯವಾಗಿರುವಂಥ ನಮ್ಮ ಸಹಕಾರ ನಿತ್ಯ ಬೇಕು ಎಂದು ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಆತ್ಮೀಯರಿಗೆ ಈ ಫ್ರೀಯಾಗಿ 6:30 ಗಂಟೆಗೆ ನನ್ನ ಫೇಸ್ಬುಕ್ SK ವಿಳಕ್ನವರ ಫೇಸ್ಬುಕ್ದಲ್ಲಿ ನೀವು ದಿನಾಲು